ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಮಾವಿನಕಾಯಿ ಇದ್ದಾಗ ಈ ರೀತಿ ಮಸ್ತ್ ರುಚಿಕರವಾದ ಚಿತ್ರಾನ್ನ ಮಾಡ್ಕೊಳ್ಳೋದು ತೋರಿಸ್ತೀನಿ. ಈ ಚಿತ್ರಾನ್ನ ಮಾಡೋಕ್ಕೆ ಎಲ್ಲ ಸಾಮಗ್ರಿ ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ. ನಾ ಇಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಅಕ್ಕಿ ತೊಗೊಂಡು ಅನ್ನ ಮಾಡೇ ಇಟ್ಕೊಂಡೇನಿ. ಬಿಸಿ ಅನ್ನ ತೊಗೊಂಡೇನಿ. ಬೇಕಂದ್ರೆ ನೀವು ತಂಗಳ ಅನ್ಲೇನೂ ಮಾಡ್ಬೋದು. ಈಗ ಒಂದು ಮಾವಿನಕಾಯಿ ತೊಗೊಂಡ್ರಿ, ತೋತಾಪುರಿ ಮಾವಿನಕಾಯಿ ಅಂತಲ್ರಿ, ಅದನ್ನ ತೊಗೊಂಡೇವಿ. ಇದು ಅಷ್ಟು ಭಾಳ ಹುಳಿ ಇರಂಗಿಲ್ಲ. ನೀವು ಬೇಕಂದ್ರೆ ಹುಳಿ ಮಾವಿನಕಾಯಿ ತೊಗೋಬೋದು. ಈಗ ಇದ್ರ ಸಪ್ಪಿ ಸುಲಿದ ಇದನ್ನು ತುರಿದಿಟ್ಕೋತೇನೆ. ನೋಡ್ರಿ, ಯುಗಾದಿಗೆ ಮಾವಿನಕಾಯಿ ಐಟಮ್ ಅದು ಮಾಡೋದು ಭಾಳ, ಅದರ ನೈವೇದ್ಯಕ್ಕದು ಮಾಡ್ತೇವೆ. ನೋಡ್ರಿ, ಈ ಥರ ತುರಿದ ತೊಗೊಂಡೇನಿ. ನಾ ತೊಗೊಂಡಿದ್ದ ರೈಸಿಗೆ ಇಷ್ಟ ಮಾವಿನಕಾಯಿ ತುರಿ ಸಾಕ. ನಿಮ್ಮ ಹುಳಿ ತಕ್ಕಂಗೆ ನೀವು ತೊಗೋರಿ. ನೋಡ್ರಿ, ಈ ಕಡೆ ಒಲೆ ಮ್ಯಾಗ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕೋತೇನೆ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕೋತೀನಿ. 2 ಟೇಬಲ್ ಸ್ಪೂನ್ ಶೇಂಗಾ ಹಾಕೋತೀನಿ. ಶೇಂಗಾ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಇವನ್ನ ಚಲೋ ತಗ ಕರ್ಕೋತೀನಿ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 7-8 ಎಲೆ ಕರಿಬೇವು ಹಾಕ್ಕೊಂಡು ಎಣ್ಣೆಗೆ ಮಿಕ್ಸ್ ಮಾಡ್ಕೋತೀನಿ. ನಾ ಮಾಡೋ ಚಿತ್ರಾನ್ನ ನಿಮಗೆ ಲೈಕ್ ಆದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಇದು ಹಬ್ಬದ ವಿಶೇಷ ಇರೋದ್ರಿಂದ ಇದಕ್ಕೆ ನಾ ಒಂದು 5 ಗೋಡಂಬಿ ಹಾಕೋತೀನಿ. ಗೋಡಂಬಿ ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಬ್ಯಾಡ್ ಅಂದ್ರೆ ಇಲ್ಲ. ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ. ಇವನ್ನೆಲ್ಲ ಚಂದಾಗ ಖಾರ ಬಿಟ್ಕೋತಕ ಹುರ್ಕೋತೇನೆ. ಈಗ ಇದಕ್ಕೆ ಒಂದು ದೊಡ್ಡ ಸೈಜ ಉಳ್ಳಾಗಡ್ಡಿ ಉದ್ದಗ ಹೆಚ್ಚು ಹಾಕೋತೀನಿ. ಈ ಚಿತ್ರಾನ್ನಕ್ಕೆ ಉದ್ದಗ ಹೆಚ್ಚು ಹಾಕೊಂಡ್ರೆ ಚಲೋ ಇರ್ತೈತಿ. ಈಗ ಇದನ್ನು ಎಣ್ಣೆಯಾಗ ಚಂದಾಗ ಬಾಡಿಸ್ಕೋತೇನೆ ರೀ. ಇಲ್ಲೇನು ಉಳ್ಳಾಗಡ್ಡಿ ಇರ್ತೈತಲ್ಲ, ಚಲೋ ತಗ ಬಾಡ್ಬೇಕ್ರಿ. ಅದಕ್ಕೆ ಒಂದು ಚುಟ್ಕಿ ಉಪ್ಪು ಹಾಕೋತೇನೆ. ಉಪ್ಪು ಹಾಕ್ಕೊಂಡೆ ಅಂತಂದ್ರೆ ಜಲ್ದಿ ಬೇಯ್ತೈತೆ. ಅದಕ್ಕೆ ಇವನ್ನೇನು ಮಾಡಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ಈಗ ಇದಕ್ಕೆ ಒಂದು ಚಿಟ್ಕಿ ಅರಿಶಿನ ಹಾಕೋತೇನೆ. ಅರಿಶಿನ ಹಾಕ್ಕೊಂಡು ಎಲ್ಲನೂ ಚಂದಾಗ ಬಾಡಿಸ್ಕೋತೇನೆ. ನೋಡ್ರಿ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ಎಲ್ಲ ನೋಟಿಫಿಕೇಷನು ನಿಮಗೆ ಬರ್ತಾವು. ಈಗ ತುರಿದದ್ದ ಮಾವಿನಕಾಯಿ ಹಾಕೋತೀನಿ. ನೋಡ್ರಿ, ಇದು ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ಮೇನ್. ನೋಡ್ರಿ, ಹುಳಿ ಅನಿಸಿತ್ತು ಅಂತಂದ್ರೆ ಒಂಚೂರ ಬೆಲ್ಲ ಹಾಕೋರಿ. ಇಲ್ಲ ನಾವು ಹುಳಿ ಇಷ್ಟಪಡ್ತೇವೆ ಅಂತಂದ್ರೆ ಬೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ. ಈ ಹಸಿ ವಾಸನೆ ಹೋಗೋ ತನಕ ಎಲ್ಲ ಹುರ್ಕೊಂಡೇನಿ. ಈಗ ಇದಕ್ಕೆ ಒಂದು ಸ್ಮಾಲ್ ಬೌಲೇ 1 ಬೌಲ ಹಸಿ ಕೊಬ್ಬರಿ ತುರಿ, ಕೊತ್ತಂಬರಿ ಹಾಕ್ಕೊಂಡು ಎಲ್ಲ ಹಸಿ ವಾಸನೆ ಹೋಗೋ ತನಕ ಚಂದಾಗ ಬಾಡಿಸ್ಕೋತೇನೆ. ಈಗ ಇದಕ್ಕೆ ನಿಮ್ಗೆ ಸ್ವಲ್ಪ ರಸ ಬೇಕಂದ್ರೆ ನೀರು ಗೊಜ್ಕೊಂಡು ಸ್ವಲ್ಪ ಗೊಜ್ಜಂಗೆ ಮಾಡ್ಕೋಬೇಕು, ಇಲ್ಲಂತಂದ್ರೆ ನಡಿತೈತಿ. ಇದನ್ನೆಲ್ಲನೂ ಚಂದಾಗ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ. ಮೊದಲು ಅನ್ನಕ್ಕೂ ಹಾಕ್ಕೊಂಡಿರ್ತಾನಲ್ಲ, ಅದಕ್ಕೆ ಸ್ವಲ್ಪ ಹಾಕೋತೇನೆ. ಈಗ ನೋಡ್ರಿ, ಎಲ್ಲ ಚಂದಾಗ ಬೆಂದೈತಿ. ಈಗ ಇದಕ್ಕೆ ಅನ್ನ ಹಾಕೋತೇನೆ. ಅನ್ನ ಹಾಕ್ಕೊಂಡು ಚಲೋ ತಗ ಮಿಕ್ಸ್ ಮಾಡ್ಕೋಬೇಕು. ಹಬ್ಬ ಹರಿದಿನ ಒಳಗೆ ಹಿಂಗೆ ಸ್ಪೆಷಲಾಗಿ ಚಿತ್ರಾನ್ನ ಮಾಡಿದ್ರಿ ಅಂದ್ರೆ ಚಲೋ ಅನಿಸ್ತೈತಿ. ಮನೆಗೆ ಯಾರ್ಯಾರು ಗೆಸ್ಟ್ ಬಂದಾಗ ಮತ್ತು ಬ್ಯಾಚುಲರ್ಸ್ ಅಂತೂ ಇದ್ರಿ ಅಂದ್ರೆ ಬರೀ ನಾರ್ಮಲ ಚಿತ್ರಾನ್ನ ಮಾಡಿ ತಿಂದು ಬೇಸರಾಗಿರ್ತೈತಿ. ಅವಾಗ ನೀವು ಹಿಂಗೆ ಸ್ಪೆಷಲಾಗಿ ಮಾಡಿದ್ರಿ ಅಂದ್ರೆ ಡಿಫ್ರೆಂಟು ಅನಿಸ್ತೈತಿ, ಬಾಯಿಗೆ ರುಚಿನೂ ಕೊಡ್ತೈತಿ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ನೋಡಿರಿ, ಚಿತ್ರಾನ್ನ ಮಸ್ತ್ ರೆಡಿ ಆಗೈತಿ. ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಅರ್ಧ ನಿಮಿಷ ಇದನ್ನು ಬಿಟ್ಬಿಡಬೇಕು. ನೋಡಿರಿ, ಮಸ್ತ್ ಘಮ್ಮನ್ ಸ್ಮೆಲ್ ಬರತೈತಿ. ಚಿತ್ರಾನ್ನ ರೆಡಿ ಆಗೈತಿ. ವರ್ಷದ ಮೊದಲನೇ ಹಬ್ಬಕ್ಕೆ ಚಿಗುರಿದ ಮಾವಿನಕಾಯಿಲೆ ಚಿತ್ರಾನ್ನ ರೆಡಿ ಮಾಡೇನಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.